ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ನೆನ್ನೆ ನಿಮ್ಮ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಹಾಂ ಹಾಂ, ಓಕೆ, ಸರಿ ಸರಿ ಸರಿ. ಹಾಂ, ಆಯಿತು ಆಯಿತು, ನಾನು ನಿಮ್ಗೆ ಆಮೇಲೆ ಮಾಡ್ತೀನಿ. ಓಕೆ ಮಧು ಅವರೇ, ಇವತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ ಗೊತ್ತಾ? ಖುಷಿ ಆಗ್ತಿದೆಯಾ? ಅಂಥದ್ದೇನಾಯಿತು? ನಿಮ್ಮ ಖುಷಿಗೆ ಕಾರಣ ಏನು ಅಂತ ಕೇಳ್ಬೋದಾ? ನಿಮಗೆ ಗೊತ್ತಾ, ಇವತ್ತು ಪಾಪ ಅವನಾಗವನೇ ಬಂದು ನನ್ನನ್ನು ಮಾತಾಡಿಸ್ದ. ಏನು ಸಮರ್ಥ ಅವನಾಗವನೇ ಬಂದು ನಿಮ್ಮನ್ನು ಮಾತಾಡ್ಸಿದ್ನಾ? ನಂಬೋಕೆ ಆಗ್ತಿಲ್ವೇ? ನಿಮ್ಮನ್ನ ಅಮ್ಮ ಅಂತ ಕರೆದ್ನಾ? ಇಲ್ಲ, ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆದ್ರೆ ಇವತ್ತು ಅವ್ನು ಬಂದು ನನ್ನ ಡ್ಯಾನ್ಸ್ ಬಗ್ಗೆ ಮಾತಾಡ್ದ. ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ನನ್ಗೆ ಇಷ್ಟ ಆಯ್ತು ಅಂದ. ಅವನು ಆ ರೀತಿ ಬಂದು ಹೇಳಿದಾಗ ನಾನು ಆಕಾಶದಲ್ಲಿ ತೇಲಾಡ್ತಿದ್ದೀನೇನೋ ಅಂತ ಅನ್ನಿಸ್ತು. ವಾ, ಇದಕ್ಕಿಂತ ಬೆಸ್ಟ್ ಕಾಂಪ್ಲಿಮೆಂಟ್ ಇನ್ನೇನಿರುತ್ತೆ ತುಳಸಿಯವರೇ. ನಿಮ್ಮ ಮಗನೇ ನಿಮ್ಮ ಡ್ಯಾನ್ಸನ್ನು ಮೆಚ್ಕೊಂಡಿದ್ದಾಯ್ತು. ನೀವು ಡ್ಯಾನ್ಸ್ ಕಲ್ತಿದ್ದಕ್ಕೂ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನನಗೂ ಹಾಗೆ ಅನ್ನಿಸ್ತಾ ಇದೆ. ಮಕ್ಕಳೆಲ್ರಿಗೂ ನನ್ನ ಡ್ಯಾನ್ಸ್ ಇಷ್ಟ ಆಯ್ತಲ್ಲ, ಆ ಖುಷಿಗೆ ನನಗೆ ಮತ್ತೆ ಕುಣಿಬೇಕು ಅನ್ನಿಸ್ತಾ ಇದೆ. ಹೌದಾ? ಮತ್ತೆ ಡ್ಯಾನ್ಸ್ ಮಾಡಿ. ನೀವು ಯಾವಾಗ ಡ್ಯಾನ್ಸ್ ಮಾಡಿದ್ರು ನಾನು ನೋಡೋದಕ್ಕೆ ರೆಡಿ. ನಾನು ಹಾಗಲ್ಲ ಹೇಳಿದ್ದು. ನನಗೆ ಅರ್ಥ ಆಗುತ್ತೆ ತುಳಸಿಯವರೇ. ನೀವು ಮಕ್ಕಳ ಪ್ರೀತಿಗೋಸ್ಕರ ಎಷ್ಟು ಚಡಪಡಿಸ್ತೀರಾ, ಎಷ್ಟು ಹಾತೊರಿತೀರಾ ಅನ್ನೋದು ನನಗೆ ಗೊತ್ತು. ತಾಯಿ ಆದವಳ ಜೀವನದಲ್ಲಿ ಮಕ್ಕಳ ಪ್ರೀತಿಗಿಂತ ದೊಡ್ಡದು ಇನ್ನೇನಿದೆ ಹೇಳಿ? ಅದು ನಿಜ. ಆದರೂ ನೀವು ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡಿದ್ರಲ್ಲ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅದರಲ್ಲೂ ನೀವು ಸುಮತಿ ಡ್ಯಾನ್ಸ್ ಮಾಡಿದಾಗೆ ಕ್ಲಾಸಿಕಲ್ ಡ್ಯಾನ್ಸನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಈ ವಿಷಯನ ನಾನು ಯಾರ ಹತ್ರನೂ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಈ ಡ್ಯಾನ್ಸ್ ಕಲ್ತಿದ್ದು ಅಭಿಯಿಂದಾನೆ. ಅಭಿ ಯಾವಾಗಲೂ ಅಮ್ಮ ಅಮ್ಮ ಅಂತ ಕನ್ವರ್ಸ್ಕೊಂಡು ಅವ್ರ ಅಮ್ಮನ ತುಂಬ ನೆನಪು ಮಾಡ್ಕೋತಾ ಇದ್ದ. ಅವ್ರು ಡ್ಯಾನ್ಸ್ ಅಂದರೆ ತುಂಬ ಇಷ್ಟಪಡ್ತಾನೆ ಅಂತ ನನಗೂ ಗೊತ್ತಾಯಿತು. ನನ್ನಿಂದ ಅವನಿಗೆ ಅವನ ತಾಯಿ ಪ್ರೀತಿ ಕೊಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಕಡೆ ಪಕ್ಷ ಒಂದು 10 ನಿಮಿಷನಾದರೂ ಅವನ ಕಣ್ಮುಂದೆ ಅವನ ತಾಯಿನ ತರಬೇಕು ಅಂತ ನನಗೆ ಅನ್ನಿಸ್ತು. ಆ ರೀತಿಲಾದರೂ ಅವನು ನನ್ನಲ್ಲಿ ಅವನ ತಾಯಿನ ಕಾಣ್ಬೋದೇನೋ ಅನ್ನೋ ಚಿಕ್ಕ ಆಸೆ ಹುಡ್ತು. ಅದಕ್ಕೋಸ್ಕರನೇ ಆ ಡ್ಯಾನ್ಸ್ ಕಲಿತೆ. ಅದಕ್ಕೆ ಪೂರ್ಣಿ ಸಪೋರ್ಟ್ ಮಾಡಿದ್ಲು. ನಾನು ಡ್ಯಾನ್ಸ್ ಮಾಡಿದಾಗ ಒಂದು ಕ್ಷಣನಾದರೂ ಅಭಿಗೆ ಅವ್ರ ಅಮ್ಮ ನೆನಪಾಗಿದ್ರೆ ನನ್ನ ಆಸೆ, ನನ್ನ ಉದ್ದೇಶ ಈಡೇರ್ದಾಗೇನೆ. ಅಂದರೆ ಅಮ್ಮ ಇದನ್ನೆಲ್ಲ ಕಲ್ತಿದ್ದು ಅಭಿಗೋಸ್ಕರನಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.